ನೋಡ್ರಿ, ಇವ್ರು ಲಿಖಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಲಿಖಿತವಾಗಿ ಕೊಡೋದಕ್ಕೆ ಅವಕಾಶ ಇತ್ತು ಅವರಿಗೆ. ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ 45 ದಿನದ ಒಳಗಡೆ ಅಲ್ಲಿ ಉದಾಹರಣೆ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದರೆ, ಇಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ಲೇ ಕಾಂಗ್ರೆಸ್ಸಿನ ಸ್ವತಂತ್ರ ಅಭ್ಯರ್ಥಿ ಲೋಕಸಭಾ ಚುನಾವಣೆಯಲ್ಲಿದ್ದರು, ಅವ್ರು ಪ್ರಶ್ನೆ ಮಾಡಬೇಕಾಗಿತ್ತು. ಆ ಅವಕಾಶವನ್ನು ಬಿಟ್ಟು ಈಗೇನೋ ಭಾಳ ಕಂಡಿಡಿದು ಬಿಟ್ಟಿದ್ದೇವೆ ಅಂತೇಳಿ ಇವರಿದ್ದು ಹಾದಿಲಿ ಬಿದ್ದಿರೋದು ಹೇಳಿಕೆ ನೀಡ್ತಾ ಇದ್ದಾರೆ. ಮತ್ತು ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರ ಇದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ, ಚರ್ಚೆಗೆ ಬರಲಿ.